ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರದ ಸಾಧನೆ ಬಿಟ್ಟರೆ ಹೇಳಿಕೊಳ್ಳಲು ಯಾವುದೇ ಅಭಿವೃದ್ಧಿ ಕಾರ್ಯವಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಆರೋಪ ಮಾಡುವುದರಲ್ಲಿ ಯಾವುದೇ ಹುರುಳಿಲ್ಲ ಎಂದು ವಿಧಾನಸಭಾ ವಿರೋಧ ಪಕ್ಷದ ಉಪ ನಾಯಕ ಅರವಿಂದ್ ಬೆಲ್ಲದ್ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೋದಿ ಸರ್ಕಾರದ ಸಾಧನೆಯಲ್ಲಿ ಮಹದಾಯಿ ಯೋಜನೆ ಪ್ರಶ್ನೆ. ಮಹದಾಯಿ ಒಂದೇ ಮುಖ್ಯವಲ್ಲ, ಮಹದಾಯಿ ಯೋಜನೆಯ ವಿಳಂಬಕ್ಕೆ ರಾಜ್ಯ ಸರ್ಕಾರ ಕಾರಣ. ರಾಜ್ಯ ಸರ್ಕಾರ ಏನೂ ಮಾಡುತ್ತಿಲ್ಲ, ಮಹದಾಯಿ ಒಂದೇ ಮುಖ್ಯವಲ್ಲ ಎಂದರು. ನೋಡ್ರಿ, ಶೆಡ್ಯೂಲ್ ಕಾಸ್ಟು ಮತ್ತು ಶೆಡ್ಯೂಲ್ ಟ್ರೈಬ್, ಪರಿಶಿಷ್ಟ ಜನಾಂಗ ಪರಿಶಿಷ್ಟ ಜಾತಿ ಹೆಸರಿನಲ್ಲಿ, ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ 100ಕ್ಕೆ 100ರಷ್ಟು ಆ ಜನಾಂಗದ ದುಡ್ಡನ್ನು ಹೊಡೆಯುವಂಥ ಕೆಲಸ ಮಾಡೈತಿ. ಇವತ್ತು ST ಶೆಡ್ಯೂಲ್ ಟ್ರೈಬದ್ದು ಸುಮಾರು 269 ಕೋಟಿ 100ಕ್ಕೆ 100 ದುಡ್ಡು ಪರ್ಸೆಂಟ್ ದುಡ್ಡನ್ನು ಕಾಂಗ್ರೆಸ್ ಸರ್ಕಾರದವರು ಹೊಡೆದ್ರು. ಆ ದುಡ್ಡನ್ನು ಹೊಡೆದು ನಮ್ಮ ಆರೋಪ ಇತ್ತದು, ಅದು ಎಲೆಕ್ಷನ್ನಿಗೆ ಅದು ಉಪಯೋಗ ಆಗೈತಿ, ಲೋಕಸಭಾ ಎಲೆಕ್ಷನ್ನಿಗೆ ಅದನ್ನು ಉಪಯೋಗ ಮಾಡಿದ್ದಾರೆ ಅಂತೇಳಿ. ಇವತ್ತು ಅದಕ್ಕೆ ಪೂರಕವಾಗಿ ಇವತ್ತು ಇಡಿ ಐತಲ್ಲ, ಬಳ್ಳಾರಿ ಜಿಲ್ಲೆಯಾದ್ಯಂತ ಇವತ್ತು ಕೂಡ್ಲಿಗಿ ಇರ್ಬೋದು, ಬಳ್ಳಾರಿ ಇರ್ಬೋದು, ಸೊಂಡೂರು ಇರ್ಬೋದು, ಎಲ್ಲ ಕಡೆಯೂ ಇವತ್ತು ಅದು ರೇಡ್ ಮಾಡೈತಿ. ಆ MP ಗಳ ಮೇಲೆ MLAಗಳ ಮನೆ ಮೇಲೆ ರೇಡ್ ಮಾಡೈತಿ. ನನಗೆ ಭರವಸೆ ಐತಿ ಕಾಂಗ್ರೆಸ್ ಸರ್ಕಾರದ ಇದೇನು ದೊಡ್ಡ ಭ್ರಷ್ಟಾಚಾರ ಏನೈತಿ ಅದರದ್ದು ಆರೋಪಿಗಳಿಗೆ ಶಿಕ್ಷೆ ಆಗ್ತೈತಿ. ಅದ್ರ ಮೂಲಕ ಈ ಹಗರಣದ ರೂವಾರಿ ಆದ ಸಿದ್ದರಾಮಯ್ಯನವ್ರಿಗೆ ಕೂಡ ಶಿಕ್ಷೆ ಆಕ್ಕೈತೆ ಅನ್ನೋಂಥ ಭರವಸೆ ನನಗೈತಿ. ಅದೇ ರೀತಿ SC ಸಮಾಜದ 25,000 ಕೋಟಿ ದುಡ್ಡನ್ನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಡೈವರ್ಟ್ ಮಾಡಿದ್ದೈತಿ. ಇವರು ಮಾಡೋದೊಂದು ಹೇಳೋದೊಂದು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಜನರಿಗೆ ಇದು ವಿಷಯ ಈಗ ಹೊರ ಬರ್ದಾಗ್ತೈತಿ, ಈಗ ಗೊತ್ತಾಗತ್ತೈತಿ. ಇಡೀ ದಾಳಿ ಏನು ಇದರ ವಾಲ್ಮೀಕಿ ಹಗರಣ ಮೇಲೆ ಐತಿ, ಇದು ಆ ಅಪರಾಧಿಗಳಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ತೈತಿ. ಮುಂದಿನ ದಿನದಲ್ಲಿ ಮೂಡಾದ ಹಗರಣದ ಆರೋಪಿಗಳಾದ ಅವ್ರಿಗೆ ಕುತ್ತಿಗೆಗೆ ಕೂಡ ಈ ಇಡೀದು ಹಗ್ಗ ಇನ್ನೂ ಟೈಟ್ ಆಗ್ತೈತೆ ಅನ್ನುವಂಥ ಭರವಸೆ ನನಗೈತಿ. ಅವರ ಪ್ರಮುಖರಲ್ಲ, ರಾಜ್ಯದ ಮತ್ತು ಕಾಂಗ್ರೆಸ್ಸಿನ ಪ್ರಮುಖರು ಇದು ಅವರ ಅರ್ಹತೆ ಇಲ್ದಂಗೆ ಈ ರೀತಿಯ ಕೆಲಸಗಳು ಆಗಿರೋದಿಲ್ಲ. ಹಾಗಾಗಿ ಅಲ್ಟಿಮೇಟ್ಲಿ ಅವರ ರೆಸ್ಪಾನ್ಸಿಬಲ್. ಮೂಡಾ ಮತ್ತು ವಾಲ್ಮೀಕಿ ಹಗರಣ, ಈ ಎರಡರ ಹಗರಣದ ಕುಣಿಕೆ ಏನೈತಿ ಅದು ಸಿದ್ದರಾಮಯ್ಯನವರ ಕುತ್ತಿಗೆಗೆ ಕೊನೆಗೆ ಬರ್ತದೆ. ನಮ್ಮ ಸರ್ಕಾರ ಇದ್ದಾಗಲೂ ಕಾಂಗ್ರೆಸ್ ನಮ್ಮ ಮೇಲೆ ಹಾಕ್ತಿದ್ರು, ಈಗ ಅವರ ಸರ್ಕಾರ ಬಂದಾದ ಮೇಲೆಯೂ ನಮ್ಮ ಮೇಲೆ ಹಾಕ್ತಿದ್ದಾರೆ. ಮಹದಾಯಿ ಯೋಜನೆಗೆ ಪರಿಸರ ಇಲಾಖೆ ಅನುಮತಿ ನೀಡದ ವಿಚಾರದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದರು. ಸಂಸದರು ಶಾಸಕರ ಮನೆ ಮೇಲೆ ಐಡಿ ದಾಳಿ ವಿಚಾರಕ್ಕೆ ಉತ್ತರಿಸಿದ ಅವರು, SC/ST ಜನಾಂಗದ ದುಡ್ಡನ್ನ ಹೊಡೆಯುವ ಕೆಲಸ ಮಾಡಿದ್ರು. 100ಕ್ಕೆ 100ರಷ್ಟು ಆ ಜನಾಂಗದ ದುಡ್ಡು ಹೊಡೆದ್ರು. ಲೋಕಸಭೆ ಚುನಾವಣೆಯಲ್ಲಿ ಅದನ್ನ ಉಪಯೋಗ ಮಾಡಿದ್ದಾರೆ ಅಂತ ಆರೋಪವೂ ಇತ್ತು. ಬಳ್ಳಾರಿಯಲ್ಲಿ ಐಡಿ ಇಂದು ಸಂಸದರು ಶಾಸಕರ ಮನೆ ಮೇಲೆ ದಾಳಿಯಾಗಿದೆ. ಪ್ರಕರಣದ ರೂವಾರಿ ಸಿದ್ದರಾಮಯ್ಯನವರೇ. ಸಿದ್ದರಾಮಯ್ಯನವರ ಅನತಿ ಮೇಲೆ ಆಗಿದೆ. ಮೂಡಾ ಮತ್ತು ವಾಲ್ಮೀಕಿ ಹಗರಣದ ಕುಣಿಕೆ ಸಿದ್ದರಾಮಯ್ಯನ ಮೇಲೆ ಆಗಲಿದೆ ಎಂದರು. ಬಿಜೆಪಿ ಒಡೆದ ಮನೆಯಾಗಿದೆ ಎಂಬ ವಿಚಾರ ಒಂದು ಕುಟುಂಬದಲ್ಲಿ ಈ ರೀತಿ ಇರುತ್ತದೆ. ಹಳೆ ನಾಯಕರಿಂದ ಹೊಸ ನಾಯಕರ ಶಿಫ್ಟ್ ಆಗುವಾಗ ಅಡ್ಜಸ್ಟ್ ಆಗುವವರೆಗೂ ಹೇಗಾಗುತ್ತದೆ. ಯತ್ನಾಳ್ ಗರ್ ವಾಪಸಿ ವಿಚಾರ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗಬಹುದು ಎಂದರು. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.